ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಇಯರ್, ಹಾಯ್, ಆಮ್ ಸ್ವಾತಿ. ನಿಮ್ಗೆ ಏನಾದರೂ ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಎಲ್ಲ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದ್ಯಾಟ್. ಐಮ್ ಬ್ಯಾಕ್ ವಿತ್ ಅನದರ್ ಸ್ಟ್ರೀಟ್ ಶಾಪಿಂಗ್ ಟುಡೇ. ನಿಮ್ಗೆಲ್ರಿಗೂ ಗೊತ್ತು ನಂಗೆ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ಅಂದ್ರೆ ಎಷ್ಟು ಇಷ್ಟ ಅಂತ. ಬಟ್ ಇತ್ತೀಚೆಗೆ ನಾನು ನ್ಯೂಸಲ್ಲಿ ಮತ್ತೆ ತುಂಬಾನೇ ರೀಲ್ಸ್ಗಳು ಬರ್ತಾ ಇದೆ, ಏನಂತಂದ್ರೆ ಮಲ್ಲೇಶ್ವರಂನಲ್ಲಿ ಸ್ಟ್ರೀಟ್ ಶಾಪಿಂಗ್ ಸ್ಟಾಪ್ ಆಗ್ಬಿಟ್ಟಿದೆ, ಶಾಪ್ಸ್ ಏನು ಇಡಕ್ ಬಿಡ್ತಾ ಇಲ್ಲ ಅಂತ. ಅದಕ್ಕೆ ನಾನು ಇವತ್ತು ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀನಿ ಟು ಫೈಂಡ್ ಔಟ್ ಇದು ನಿಜನಾ ಇಲ್ವಾ ಅಂತ. ಇನ್ ಕೇಸ್ ಏನಾದರೂ ಇದು ನಿಜ ಆಗಿದ್ರೆ ಐ ಫೀಲ್ ಸೋ ಬ್ಯಾಡ್ ಫಾರ್ ದಮ್ ಅಂಡ್ ನಂಗೆ ತುಂಬಾನೇ ಬೇಜಾರಾಗುತ್ತೆ. ಬಿಕಾಸ್ ಮಲ್ಲೇಶ್ವರಂ ಅನ್ನೋದೊಂದು ಪ್ಲೇಸ್ ಲೈಕ್ ತುಂಬಾನೇ ಈಸಿಯಾಗಿ ನಾನು ಹೋಗ್ಬಿಟ್ಟು ಬರ್ಬೋದು, ಅಥವಾ ಲಾಸ್ಟ್ ಮಿನಿಟ್ ಏನಾದರೂ ನಂದು ಶಾಪಿಂಗ್ಸ್ ಇದ್ರೆ ನಾನು ಎಲ್ಲಾವುದು ಅಲ್ಲೇ ಮಾಡ್ತಾ ಇದ್ದೆ. ಸೊ ಅದಕ್ಕೆ ನಂಗೆ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಬೇಜಾರಾಗುತ್ತೆ. ಬಟ್ ಡೋಂಟ್ ವರಿ, ಆಕ್ಚುಲ್ ಆಗಿ ಏನಾದರೂ ಸ್ಟ್ರೀಟ್ ಶಾಪಿಂಗ್ ನವ್ರು ಏನಾದರೂ ತೆಗ್ದಿದ್ರೆ ಆಲ್ಟರ್ನೇಟಿವ್ಸ್ ಆಗಿ ಎಲ್ಲೆಲ್ಲಿ ಏನೇನ್ ಸಿಗುತ್ತೆ ಅಂಡ್ ಬಜೆಟ್ ಶಾಪಿಂಗ್ ಏನೇನ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಫೈಂಡ್ ಔಟ್ ಮಾಡೋಣ. ಲೆಟ್ಸ್ ಗೋ. ಯಾವಾಗ್ಲೂ ಆಸ್ ಯೂಶುವಲ್ ಆಗಿ ಮಂತ್ರಿ ಸ್ಕ್ವೇರ್ ಇಂದಾನೆ ನಮ್ಮ ಶಾಪಿಂಗ್ ನ ಸ್ಟಾರ್ಟ್ ಮಾಡಿದ್ವಿ. ಅಂಡ್ ಆಲ್ಸೋ ಇಲ್ಲೇ ಮೆಟ್ರೋ ಇರೋದ್ರಿಂದ ಇಟ್ಸ್ ವೆರಿ ಕನ್ವೀನಿಯಂಟ್. ಫಸ್ಟ್ ನಾನು ಇಲ್ಲೇ ಮಾಲ್ ಫ್ರಂಟ್ ಅಲ್ಲಿ ಹಾಕಿರುವಂತ ಫ್ಲೀ ಮಾರ್ಕೆಟ್ ನ ಚೆಕ್ ಮಾಡಿದೆ, ಬಿಕಾಸ್ ನಂಗೆ ಈ ಪರ್ಟಿಕ್ಯುಲರ್ ಫ್ಲೀ ಮಾರ್ಕೆಟ್ ತುಂಬಾನೇ ಇಷ್ಟ ಆಗುತ್ತೆ. ಯಾಕಂದ್ರೆ ಇಲ್ಲಿ ನಿಮ್ಗೆ ಒಳ್ಳೊಳ್ಳೆ ಆಕ್ಸಿಡೈಸ್ ಸಿಲ್ವರ್ ಜ್ಯುವೆಲರೀಸ್, ಜುಮ್ಕಾಸ್ ಎಲ್ಲಾನು ತುಂಬಾ ಡಿಫ್ರೆಂಟ್ ಯುನೀಕ್ ಆಗಿರೋ ಪೀಸಸ್ ಸಿಗುತ್ತೆ. ಈ ತರ ಪೀಸಸ್ ನಿಮ್ಗೆ ಆನ್ಲೈನ್ ಅಲ್ಲಿ ಕೂಡ ನೋಡಕ್ ಸಿಗೋದಿಲ್ಲ. ಅಫೋರ್ಡಬಲ್ ರೇಂಜ್ ಅಲ್ಲಿ ಆಂಟಿ ಟಾರ್ನಿಶಿಂಗ್ ಜ್ಯುವೆಲರೀಸ್ ನ ಸೇಲ್ ಮಾಡ್ತಾ ಇದ್ರು. ಇಟ್ ವಾಸ್ ಜಸ್ಟ್ ಫಾರ್ ₹100. ಅಂಡ್ ಆಂಟಿ ಟಾರ್ನಿಶಿಂಗ್ ಆಗಿರೋದ್ರಿಂದ ಇಟ್ ಲಾಸ್ಟ್ ಲಾಂಗರ್, ಡೈಲಿ ಯೂಸ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಎಂಡೆಡ್ ಅಪ್ ಗೆಟಿಂಗ್ 2 or 3 pairs of earrings. ಸೊ ಮಾಲ್ ಮುಂದೆನೆ ಇನ್ನೊಂದು ಶಾಪ್ ಇರ್ತಾ ಇತ್ತು, ಅದು ಕೂಡ ಇಯರಿಂಗ್ ಶಾಪೇ. ಇಲ್ಲಿ ಬಂದು ನೋಡಿದಾಗ ಅದು ಇರ್ಲಿಲ್ಲ. ಅಲ್ಲಿದ್ದ ರೋಡ್ನೆಲ್ಲಾನು ಕಿತ್ತಾಕ್ಬಿಟ್ಟು ರೋಡ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ನೀವು ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿದ್ರೆ ಗೊತ್ತಾಗಿರುತ್ತೆ ನಾನು ಯಾವ ಶಾಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ನೆಕ್ಸ್ಟ್ ಅದೇ ರೋಡ್ ಅಲ್ಲಿ ಟುವರ್ಡ್ಸ್ ಮಲ್ಲೇಶ್ವರಂ 8th ಕ್ರಾಸ್ ಕಡೆ ನಡ್ಕೊಂಡು ಹೋಗ್ಬೇಕಾದ್ರೆ ಚಿಕ್ಕ ಚಿಕ್ಕ ಶಾಪ್ ಅಲ್ಲಿ ಇಲ್ಲಿ ಒಂದು ಕಾಣಿಸ್ತಾನೆ ಇತ್ತು. ನೆಕ್ಸ್ಟ್ ನಾನು ಚೆಕ್ಔಟ್ ಮಾಡಿದ್ದು ಈ ಇಯರಿಂಗ್ ಶಾಪ್. ಇಲ್ಲಿ ನಿಮ್ಗೆ ₹10 ಗೆ ಸ್ಟಾರ್ಟ್, ₹30 ಗೆ ಸ್ವಲ್ಪ ಬಿಗ್ ಇಯರಿಂಗ್ಸ್ ಎಲ್ಲಾನು ಸಿಗುತ್ತೆ. ದೇ ಆರ್ ನಾಟ್ ಆಂಟಿ ಟಾರ್ನಿಶಿಂಗ್ ಜ್ಯುವೆಲರೀಸ್, ಬಟ್ ಪ್ಲಾಸ್ಟಿಕ್ ಇಯರಿಂಗ್ಸ್ ಗೆನೆ ಗೋಲ್ಡನ್ ಕೋಟೆಡ್ ನ ಮಾಡಿದ್ರು. ನಾರ್ಮಲ್ ಇಯರಿಂಗ್ಸ್ ತರಾನೇ ಇತ್ತು. ₹10 ಕಲೆಕ್ಷನ್ ನಂಗೆ ಅಷ್ಟು ವಾವ್ ಅಂತ ಅನ್ಸ್ಲಿಲ್ಲ, ಬಟ್ ಇಟ್ ವಾಸ್ ನೈಸ್. ₹30 ಜ್ಯುವೆಲರೀಸ್ ಕಾಟ್ ಮೈ ಐಸ್. ತುಂಬಾನೇ ಸೂಪರ್ಬ್ ಆಗಿರೋ ಕಲೆಕ್ಷನ್ ಇಟ್ಟಿದ್ರು. ದೊಡ್ಡ ದೊಡ್ಡ ಫ್ಯಾನ್ಸಿ ಇಯರಿಂಗ್ಸ್ ನ ಕೂಡ ಅವ್ರು ಜಸ್ಟ್ ₹30 ಗೆನೆ ಮಾಡ್ತಾ ಇದ್ರು. ಇಲ್ಲಿ ನಂಗೆ 2 to 3 ಪೀಸಸ್ ಇಷ್ಟ ಆಯ್ತು, ಸೊ ಐ ಬಾಟ್ ಇಟ್. ಅಂಡ್ ಇವೊಂದು ಇದು ಪ್ಲಾಸ್ಟಿಕ್ ಟೈಪ್ ಇಯರಿಂಗ್ಸ್ ಆಗಿದ್ರು ಇಟ್ ಲುಕ್ಸ್ ಗುಡ್ ವೆನ್ ಯು ವೇರ್ ಇಟ್. ಮಂತ್ರಿ ಸ್ಕ್ವೇರ್ ಇಂದ ಟುವರ್ಡ್ಸ್ 8th ಕ್ರಾಸ್ ಹೋಗ್ಬೇಕಾದ್ರೆ ಸೆಂಟ್ರಲ್ಲಿ ನಿಮ್ಗೊಂದು ಸಿಗ್ನಲ್ ಬರುತ್ತೆ. ಅದಾಗಿದ ತಕ್ಷಣ ರೈಟ್ ಆಪೋಸಿಟ್ ಟು AVR ಸ್ವರ್ಣ ಮಹಲ್ ನಿಮ್ಗೆ ನಾಟಿ ಅನ್ನೋ ಒಂದು ಶಾಪ್ ಸಿಗುತ್ತೆ. ನನ್ನ ಫಸ್ಟ್ ಮಲ್ಲೇಶ್ವರಂ ವ್ಲಾಗ್ ಅಲ್ಲೂ ಅಷ್ಟೇ, ಐ ಲಿಟರಲಿ ಸ್ಪೆಂಡ್ ಲಾಟ್ ಆಫ್ ಟೈಮ್ ಶಾಪಿಂಗ್ ಹಿಯರ್. ನಾನು ಯಾವಾಗ್ಲೂ ಹೇಳೋ ತರ ನೀವೇನಾದ್ರು ವೆಕೇಶನ್ ಹೋಗ್ತಾ ಇದ್ರೆ ದ ಬೆಸ್ಟ್ ಅಂಡ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸೂಪರ್ ಟ್ರೆಂಡಿ ಅಂಡ್ ಬೀಚ್ ವೇರ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಇಟ್ಸ್ ರಿಯಲಿ ಅ ಗುಡ್ ಶಾಪ್. ಯು ಗೈಸ್ ಕ್ಯಾನ್ ಎಕ್ಸ್ಪ್ಲೋರ್ ಎವ್ರಿಥಿಂಗ್ ಅಂಡರ್ ಒನ್ ರೂಫ್. ಸೊ ಈ ಶಾಪ್ ಎಂಟರ್ ಆಗಿದ ತಕ್ಷಣ ನನ್ನ ಕಣ್ಣಿಗೆ ಬಿದ್ದಿದೆ ಈ ಕೊರಿಯನ್ ಇನ್ಸ್ಪೈರ್ಡ್ ಸ್ಕರ್ಟ್, ಶಾರ್ಟ್ಸ್ ಅಂಡ್ ಬ್ಲೇಸರ್ ತರ ಬರುತ್ತಲ್ಲ ಅದು. ಐ ಹ್ಯಾವ್ ಸೀನ್ ದಿಸ್ ಡ್ರೆಸ್ ಇನ್ ಮೆನಿ ಕೊರಿಯನ್ ಮೂವೀಸ್. ಎಲ್ಲ ಕೊರಿಯನ್ ಡ್ರಾಮಾಸ್ ಅವ್ರ ಮೂವೀಸ್ ಅಲ್ಲಿ ಡೆಫಿನೆಟ್ಲಿ ಈ ತರ ಒಂದು ಔಟ್ಫಿಟ್ ಅಂತೂ ಹಾಕಿರ್ತಾರೆ. ಐ ಡೋಂಟ್ ನೋ ನೇಮ್ ಆಫ್ ದ ಔಟ್ಫಿಟ್. ಇದೊಂಥರ ಈ ತರ ಕಾಣಿಸುತ್ತೆ. ಈ ಪರ್ಟಿಕ್ಯುಲರ್ ಶಾಪ್ 2 ಫ್ಲೋರ್ ಅಲ್ಲಿ ಬರುತ್ತೆ. ಫಸ್ಟ್ ಫ್ಲೋರ್ ಅಲ್ಲಿ ಬೇಸಿಕ್ ಡ್ರೆಸ್, ಕ್ರಾಪ್ ಟಾಪ್ಸ್, ಬ್ಲೇಸರ್ಸ್, ಶರ್ಟ್ಸ್, ಶಾರ್ಟ್ಸ್, ಓವರ್ ಸೈಡ್ ಟಿ ಶರ್ಟ್ಸ್, ಕ್ರಾಶೆ ಟಾಪ್ಸ್, ಕಾರ್ಸೆಟ್ ಟಾಪ್ಸ್ ಎಲ್ಲಾನು ಇಟ್ಟಿರ್ತಾರೆ. ನೀವು ಮೇಲೆ ಫ್ಲೋರ್ ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂದ್ರೆ ಅಲ್ಲಿ ನಿಮಗೆ ಜಾಕೆಟ್ಸ್, ಜೀನ್ಸ್, ಆಲ್ ಟೈಪ್ ಆಫ್ ಓವರ್ ಸೈಜ್ಡ್ ಜಾಕೆಟ್ಸ್, ಕಾರ್ಡಿಗನ್ಸ್, ಎಲ್ಲಾ ತರದ ಸ್ಟಫ್, ಆಲ್ಮೋಸ್ಟ್ ಒಂಥರ ವಿಂಟರ್ ಸ್ಟಫ್ ಎಲ್ಲಾನು ಸೆಕೆಂಡ್ ಫ್ಲೋರ್ ಅಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಪ್ರೈಸ್ ರೇಂಜ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ₹200 ಇಂದ ಮ್ಯಾಕ್ಸ್ ಟು ಮ್ಯಾಕ್ಸ್ ₹1000 ತನಕ ಇರುತ್ತೆ. ಈ ಸತಿ ನಂಗೆ ಅವ್ರ ಜಾಕೆಟ್ ಕಲೆಕ್ಷನ್ ತುಂಬಾ ಅಂದ್ರೆ ತುಂಬಾನೇ ಜಾಸ್ತಿ ಇಷ್ಟ ಆಯ್ತು. ಇಟ್ಸ್ ರಿಯಲಿ ಕ್ಯೂಟ್. ಅಂಡ್ ದ ಬೆಸ್ಟ್ ಪಾರ್ಟ್ ಇನ್ನೊಂದೇನು ನಾಟಿಲಿ ಅಂದ್ರೆ ಇಲ್ಲಿ ಚೇಂಜಿಂಗ್ ರೂಮ್ ಇರುತ್ತೆ. ನಾಟಿ ಮುಗಿಸ್ಕೊಂಡು ನಾವು 8th ಕ್ರಾಸ್ ಕಡೆ ಹಾಗೆ ನಡ್ಕೊಂಡು ಹೋಗ್ಬೇಕಾದ್ರೆ ದೊಡ್ಡ ಸಿಗ್ನಲ್ ಬರುತ್ತೆ. ಸಿಗ್ನಲ್ ಕ್ರಾಸ್ ಮಾಡ್ಬೇಕಾದ್ರೆ ನಂಗೆ ಹೋಪ್ ಇತ್ತು ಏನೂ ಆಗಿರಲ್ಲ, ಯಾರು ಎಲ್ಗೂ ಹೋಗಿರಲ್ಲ. ಸಿಗ್ನಲ್ ನ ಕ್ರಾಸ್ ಮಾಡಾದ್ಮೇಲೆ ಐ ಕ್ಯಾನ್ ಸಿ ಸ್ಟ್ರೀಟ್ ಶಾಪಿಂಗ್, ಜನನ ನೋಡ್ಬೋದು ಅಂತ ಅನ್ಕೊಂಡೇ ಬಂದೆ. ಬಟ್ ಐ ವಾಸ್ ವೆರಿ ಶಾಕ್ ಟು ಸಿ ರೋಡ್ಸ್ ಎಂಟಿ. ನಾನು ಮಲ್ಲೇಶ್ವರಂನ ಯಾವತ್ತೂ ಇಷ್ಟು ಖಾಲಿ ನೋಡೇ ಇರ್ಲಿಲ್ಲ. ಇವೊಂದು ನಾನು ವೀಕ್ ಡೇಸ್ ಅಲ್ಲಿ ಈವ್ನಿಂಗ್ ಬಂದ್ರು ಕೂಡ ಇಷ್ಟು ಖಾಲಿ ಯಾವತ್ತೂ ಇರ್ಲಿಲ್ಲ. ಬಟ್ ನಂಗೆ ಏನ್ ಜಾಸ್ತಿ ಬೇಜಾರಾಗ್ತಾ ಇತ್ತು ಅಂದ್ರೆ ಅವ್ರು ಹೋಗಿದ್ರು ಎಲ್ಲಿಗೆ ಅಂತ ಹೋಗಿರ್ತಾರೆ, ಪಾಪ ಏನ್ ಮಾಡ್ಕೊಂಡಿರ್ತಾರೆ ಅದ್ ನನ್ ತಲೆಯಲ್ಲಿ ಓಡ್ತಾನೆ ಇತ್ತು. ಅಂಡ್ ಅಟ್ ದ ಎಂಡ್ ಆಫ್ ದ ಡೇ ಅವರು ಕೂಡ ಮಾಡ್ತಾ ಇರೋದು ವರ್ಕೆ, ಇದ್ರ ಮೇಲೆನೆ ಡಿಪೆಂಡ್ ಆಗಿರ್ತಾರೆ. ಸೊ ಇವಾಗ ಅವರು ಹೊಸ ಜಾಗಕ್ಕೆ ಹೋಗಿದ್ದಾರೆ ಅಂದ್ರೂ ಅದಕ್ಕೆ ಅಡಾಪ್ಟ್ ಆಗಕ್ ಟೈಮ್ ಬೇಕು. ಇದೇ ತರ ಕಸ್ಟಮರ್ ಸಿಕ್ಸಿ ಸೇಲ್ ಆಗೋದಕ್ಕೂ ಟೈಮ್ ಬೇಕಾಗತ್ತೆ. ಸೇಮ್ ಟೈಮ್ ನಾವು ಗವರ್ನಮೆಂಟ್ ಕೂಡ ಬ್ಲೇಮ್ ಮಾಡಕ್ ಆಗಲ್ಲ, ಬಿಕಾಸ್ ಅವರು ಕೂಡ ಒಂದು ಡೆವಲಪ್ಮೆಂಟ್ ತಗೊಂಡ್ ಬರ್ಬೇಕು ಅಂತಾನೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ನಾವು ಅದನ್ನು ಕೂಡ ಮೈಂಡ್ ಅಲ್ಲಿ ಇಟ್ಕೋಬೇಕು. ಅಂಡ್ ಈಗ ಹೆಂಗಿದೆ ಸಿಚುಯೇಷನ್ ಅಂದ್ರೆ ನಾವು ಈ ಕಡೆ ಗವರ್ನಮೆಂಟ್ ಬ್ಲೇಮ್ ಮಾಡಕ್ ಆಗಲ್ಲ, ಯಾರನ್ನೂ ಬ್ಲೇಮ್ ಮಾಡಕ್ ಆಗದೆ ಇರೋ ಅಂತ ಒಂದು ಸಿಚುಯೇಷನ್ ಅಲ್ಲಿ ಇದೀರಿ. ಬಟ್ ಐ ಹೋಪ್ ಆದಷ್ಟು ಬೇಗ ಗವರ್ನಮೆಂಟ್ ಇದಕ್ಕೆ ಸೊಲ್ಯೂಷನ್
ಸೊಲ್ಯೂಷನ್ ತಗೊಂಡ್ ಬರುತ್ತೆ ಅಂತ ಅನ್ಕೊಂಡಿದೀನಿ. ಅದೇ ಬೇಜಾರಲ್ಲೇನೆ ನಾನು ಫಸ್ಟ್ ಶಾಪ್ ಹತ್ರ ಹೋದೆ. ಅದು ಈ ಸ್ಮಾಲ್ ಕುರ್ತಾ ಶಾಪ್. ಇಲ್ಲಿ ನಿಮ್ಗೆ 1000 rupeesಗೆಲ್ಲ 3 ಕುರ್ತೀಸ್ ಅಂತ ಹಾಕಿದ್ರು. ಈ ಶಾಪ್ದು ಲೊಕೇಶನ್ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಬ್ಲಾಸಮ್ ಬುಕ್ ಹೌಸ್ ಕಾಣಿಸ್ತಾ ಇದ್ರು ಆಪೋಸಿಟ್ಗೆನೆ ಇದೆ. ನನ್ಗೆ ಆಗ್ಲೇ ಇಲ್ಲ. ಸೊ ಅವ್ರನ್ನು ಶಾಪ್ ಓನರ್ನು ಕೂಡ ಕೇಳಿದೆ, ಮ್ಯಾಮ್ ಏನ್ ಎಕ್ಸಾಕ್ಟ್ ಆಗಿ ಆಯ್ತು ಅಂತ, ಬಿಕಾಸ್ ಐ ವಾಂಟೆಡ್ ಟು ನೋ ಅಲ್ವಾ ಏನಾಗಿದೆ ಅಂತ. ನಾವ್ ಈ ಸ್ಟೋರಿನ ನೋಡಿ ಹೇಳೋದು ಇಸ್ ವೆರಿ ಈಸಿ, ಬಟ್ ಐ ವಾಂಟೆಡ್ ಟು ನೋ ಫ್ರಮ್ ದೆಮ್ ಅಂಡ್ ವಾಟ್ ದೇ ಆರ್ ಗೋಯಿಂಗ್ ಥ್ರೂ. ಸೊ ಅದಕ್ಕೆ ನಾನು ಅವ್ರನ್ನೇ ಕೇಳಿದೆ. ಶಿ ಸೆಡ್ ಏನ್ ಈ ಸ್ಟ್ರೀಟ್ಸ್ ಮುಂದೆ ಇತ್ತು ಆ ಶಾಪ್ಸ್ನೆಲ್ಲ ತೆಗ್ದಿದ್ರೆ, ಬಟ್ ಅವ್ರು ಇದನ್ನ ಹೇಳ್ಬೇಕಾದ್ರೆ ಈ ತರ ಕೂಡ ಹೇಳಿದ್ರೆ ಏನಂತಂದ್ರೆ, ಅವ್ರು ಹೋಗು ಅಂದಿದ ತಕ್ಷಣ ಎಲ್ಲಿಗೆ ಅಂತ ಹೋಗಕ್ಕಾಗತ್ತೆ, ನಾವು ಇದೆಲ್ಲ ಮಾಡ್ತಿರೋದು ಹೊಟ್ಟೆ ಪಾಡಿಗೆ ಅಲ್ವಾ, ನಮ್ದು ಬಿಸ್ನೆಸ್ ಅಂತೆಲ್ಲ ಹೇಳಿದಾಗ ನಂಗೆ ಇನ್ನೂ ಜಾಸ್ತಿ ಬೇಜಾರಾಯ್ತು. ಅಂಡ್ ಗುಡ್ ನ್ಯೂಸ್ ಏನು ಅಂದ್ರೆ, ಅವ್ರನ್ನ ನಾನು ಇದನ್ನ ಕೂಡ ಕೇಳಿದೆ, ಇಲ್ಲಿರೋರೆಲ್ಲ ಎಲ್ಲೋದ್ರು ಮ್ಯಾಮ್ ಅಂತ ಹೇಳೋದಕ್ಕೆ ಅವ್ರು ಹೇಳಿದ್ರು ಯಾರು ಎಲ್ಲೂ ಹೋಗಿಲ್ಲ ಮ್ಯಾಮ್, ಇಲ್ಲಿದ್ದವರೆಲ್ಲ ಇಲ್ಲಿಲೇನೆ ಯಾವ್ದಾದ್ರು ಶಾಪ್ ಮುಂದೆ ಕುತ್ಕೊಂಡಿದ್ದಾರೆ, ಇಲ್ಲಾಂದ್ರೆ ಮೇನ್ ರೋಡ್ ಇಂದ ಒಳಗಡೆ ಶಾಪ್ಸ್ ನ ಇಟ್ಕೊಂಡಿದ್ದಾರೆ, ಬಟ್ ಯಾರು ಎಲ್ಲಿಗೂ ಹೋಗಿಲ್ಲ, ಎಲ್ಲರೂ ಇಲ್ಲೇ ಇದ್ದಾರೆ. ಸೊ ನಂದೊಂದು ರಿಕ್ವೆಸ್ಟ್ ಏನು ಅಂದ್ರೆ ಗಾಯ್ಸ್, ನೀವೇನಾದ್ರು ಮಲ್ಲೇಶ್ವರಂಗೆ ಹೋದ್ರೆ ಡೂ ಚೆಕ್ ಔಟ್ ನಿಮ್ ಫೇವ್ರೆಟ್ ಶಾಪ್ ಅಂಕಲ್ ನ ಫೈಂಡ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ಮುಂಚೆ ಎಷ್ಟು ಹ್ಯಾಪನಿಂಗ್ ಆಗಿತ್ತು ಈಗಲೂ ಕೂಡ ಅಷ್ಟೇ ಹ್ಯಾಪನಿಂಗ್ ಆಗಿದೆ. ಸೊ ಯಾವ ರೂಮರ್ಸ್ನು ಕೇಳಬೇಡಿ, ಎಲ್ಲರೂ ಇದ್ದಾರೆ. ಟುವರ್ಡ್ಸ್ ರೋಡ್ ಸೈಡ್ ಇರುವಂತ ಶಾಪ್ಸ್ ಎಲ್ಲಾವುದೂನು ಮೇನ್ ಶಾಪ್ ಸೈಡ್ ಅಲ್ಲಿ ಮೂವ್ ಮಾಡಿದ್ದಾರೆ ಅಷ್ಟೇ. ಸೊ ಡೋಂಟ್ ವರಿ, ಎಲ್ಲರೂ ಇಲ್ಲೇ ಇದ್ದಾರೆ. ಸೊ ನೀವು ಆರಾಮಾಗಿ ಬಂದು ಫೈಂಡ್ ಯುವರ್ ಫೇವ್ರೆಟ್ ಶಾಪ್ ವೇರ್ ಎವರ್ ಇಟ್ ಇಸ್ ಲೊಕೇಟೆಡ್ ಅಂಡ್ ಸಪೋರ್ಟ್ ದೆಮ್, ಬಿಕಾಸ್ ದಿಸ್ ಇಸ್ ವೆರಿ ಕ್ರೂಷಿಯಲ್ ಟೈಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸ್ವಲ್ಪ ಜನ ಎಲ್ಲ ಒಳಗಡೆ ಶಿಫ್ಟ್ ಆಗಿರೋರಿಗೆ ಅಫ್ಕೋರ್ಸ್ ಫಸ್ಟ್ ಟೈಮ್ ತರ ಫಸ್ಟ್ ಸಿಗ್ತಾ ಇರೋಷ್ಟು ಕಸ್ಟಮರ್ ಸಿಗ್ತಾ ಇರಲ್ಲ. ಸೊ ಈ ತರ ನ್ಯೂಸ್ ಎಲ್ಲ ಕೇಳ್ಬಿಟ್ಟು ನೀವು ಮಲ್ಲೇಶ್ವರಂಗೆ ಬರೋದನ್ನೇ ಸ್ಟಾಪ್ ಮಾಡಬೇಡಿ. ಫಸ್ಟ್ ಎಷ್ಟು ಹ್ಯಾಪನಿಂಗ್ ಆಗಿತ್ತು ಮಲ್ಲೇಶ್ವರಂ, ಇವಾಗೂ ಅಷ್ಟೇ ಹ್ಯಾಪನಿಂಗ್ ಆಗಿದೆ ಗೈಸ್. ಸೊ ಕಮ್ ಹಿಯರ್ ಅಂಡ್ ಸಪೋರ್ಟ್ ದೆಮ್ ಅಂಡ್ ಐ ಹೋಪ್ ಈ ಪ್ರಾಬ್ಲಮ್ ಆದಷ್ಟು ಬೇಗ ಸಾಲ್ವ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಸೊ ನಾನು ಆಗ್ಲೇ ತೋರಿಸಿದ್ ಏನು ಸ್ಮಾಲ್ ಕುರ್ತಾ ಶಾಪ್ ಇತ್ತು, ಅಲ್ಲಿಂದ ನಾನು 3 ಕುರ್ತಾಸ್ ನ ಪರ್ಚೇಸ್ ಮಾಡಿದೆ ನನ್ನ ಫ್ರೆಂಡ್ಗೆ ಅಂತ ಹೇಳಿ. ಅಂಡ್ ನೆಕ್ಸ್ಟ್ ನಾನು ಹೋಗಿ ಶಾಪ್ ಬಂದ್ಬಿಟ್ಟು 8th ಕ್ರಾಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಒಂದು ಆಂಟಿ ಸ್ಕಾರ್ಫ್ಸು, ಬ್ಯಾಗ್ಸು, ಇನ್ನು ತುಂಬಾ ಐಟಮ್ಸ್ ನ ಇಟ್ಕೊಂಡಿರ್ತಾರೆ. ಬಟ್ ಈ ಸತಿ ನಂಗೆ ಅಲ್ಲಿ ಸ್ಕಾರ್ಫ್ ಕಲೆಕ್ಷನ್ ಗಿಂತ ಅಲ್ಲಿದ್ದು ಮೇಕಪ್ ಬ್ಯಾಗ್ ಕಲೆಕ್ಷನ್ ಜಾಸ್ತಿ ಇಷ್ಟ ಆಯ್ತು. ಸೊ ನನಗೆ ಅಂತ ಹೇಳಿ ಒಂದು ಮೇಕಪ್ ಬ್ಯಾಗ್ ನ ಪರ್ಚೇಸ್ ಮಾಡಿದೆ. ಇವೊಂದು ನನ್ನ ಹತ್ರ ಮೇಕಪ್ ಬ್ಯಾಗ್ಸ್ ಇದ್ರೂ ಕೂಡ ಇದು ಯುನೀಕ್ ಆಗಿದೆ ಅಂತ ಹೇಳಿ ಪರ್ಚೇಸ್ ಮಾಡಿದೆ. ಇದಕ್ಕೆ ಅವ್ರು ಕೋಟ್ ಮಾಡಿದ್ದು 180 rupees, ಬಟ್ ನಾನು 150 rupeesಗೆ ಬೈ ಮಾಡಿದೆ. ನೆಕ್ಸ್ಟ್ 8th ಕ್ರಾಸ್ ಸಿಗ್ನಲ್ ನೆಕ್ಸ್ಟ್ ಗೆನೆ ಒಂದು ಅಮರ್ ಜ್ಯೋತಿ ಸ್ಟೋರ್ ಅಂತ ಇದೆ. ಅದ್ರ ಮುಂದೆನೆ ಯಾವಾಗ್ಲೂ ಇಲ್ಲಿ ಗ್ರಿಲ್ ಮೇಲೆ ಒಂದು ಶಾಪ್ ನ ಇಟ್ಟಿರ್ತಾರೆ. ಇಲ್ಲಿ ನಿಮ್ಗೆ ಡೈಲಿ ಬೇಸಿಕ್ ಆಗಿ ಬೇಕಾಗಿರುವಂತ ಐಟಮ್ಸ್ ಇರುತ್ತೆ, ಲೈಕ್ ಸೇಫ್ಟಿ ಪೇನ್, ಬಾಬಿ ಪೇನ್, ಕ್ಲಿಪ್ಸ್, ಕ್ರಂಚೀಸ್ ಅಂಡ್ ಫ್ಯಾನ್ಸಿ ಸ್ಟೋರ್ ಅಲ್ಲಿ ಸಿಗುವಂತ ಎಲ್ಲಾ ಐಟಮ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಅಲ್ಲಿ ನಂಗೆ ಅವ್ರದ್ದು ಹ್ಯಾಂಡ್ ಕಫ್ ಮತ್ತೆ ವೇಸ್ಟ್ ಬೆಲ್ಟ್ ಕಲೆಕ್ಷನ್ ತುಂಬಾನೇ ಇಷ್ಟ ಆಯ್ತು. ಆಕ್ಚುಲಿ ಲಾಸ್ಟ್ ಟೈಮ್ ನಾನು ಮಲ್ಲೇಶ್ವರಂ ಅಲ್ಲಿ ಫ್ಲೀ ಮಾರ್ಕೆಟ್ ಅಲ್ಲಿ ಒಂದು ಹ್ಯಾಂಡ್ ಕಫ್ ನ ಪರ್ಚೇಸ್ ಮಾಡಿದೆ, ಬಟ್ ಅದು ತುಂಬಾನೇ ಟೈಟ್ ಆಗೋಗಿತ್ತು. ಬಟ್ ಈ ಸತಿ ತಗೊಂಡಿರೋ ಹ್ಯಾಂಡ್ ಕಫ್ಗೆ ನಾನ್ ಪೇ ಮಾಡಿದ್ದು ಜಸ್ಟ್ 150 rupees. ಫ್ಲೀ ಮಾರ್ಕೆಟ್ ಅಲ್ಲಿ ತಗೊಂಡಿದ್ದಕ್ಕೆ ನಾನು ಪೇ ಮಾಡಿದ್ದು 250 or 200 rupees, ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್. ಅಂಡ್ ಇಲ್ಲಿ ಇನ್ನೊಂದೇನು ಅಂದ್ರೆ, ಈ ವೆಕೇಶನ್ ಗೆಲ್ಲಾನು ಸ್ಕರ್ಟ್ ಮೇಲೆ ನಾವು ವೇಸ್ಟ್ ಬೆಲ್ಟ್ ನ ವೇರ್ ಮಾಡ್ತಿರಲ್ಲ, ಅದ್ರಲ್ಲೂ ತುಂಬಾನೇ ವೆರೈಟೀಸ್ ಇಟ್ಟಿದ್ರು. ಅದ್ರದ್ದು ಪ್ರೈಸ್ ರೇಂಜ್ ಬಂದ್ಬಿಟ್ಟು 200 to 250 rupees ಹೇಳಿದ್ರು. ನೆಕ್ಸ್ಟ್ ನಾನು ಹೋಗಿದ್ ಶಾಪ್ ಬಂದ್ಬಿಟ್ಟು ನೆಹರು ಸ್ಟೋರ್. ಈ ಶಾಪ್ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಹೇಳಿದೆ. ಇಲ್ಲಿ ನಿಮ್ಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಟ್ರೆಡಿಷನಲ್ ಲಂಗ ಬ್ಲೌಸ್, ಸಿಲ್ಕ್ ಫ್ರಾಕ್, ಇನ್ನು ಡಿಫ್ರೆಂಟ್ ಆಗಿರುವಂತ ಔಟ್ಫಿಟ್ ಗಳು ಇಲ್ಲಿ ನಿಮಗೆ ಪುಟಾಣಿ ಮಕ್ಕಳಿಗೆ ಸಿಗತ್ತೆ. ಸೊ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ನಿಮ್ಮನೇಲೂ ಯಾವ್ದಾದ್ರು ಚಿಕ್ಕ ಮಕ್ಕಳಿದ್ರೆ ಯು ಗೈಸ್ ಕ್ಯಾನ್ ವಿಸಿಟ್ ದಿಸ್ ಶಾಪ್. ನೆಕ್ಸ್ಟ್ ನಾನು ಹೋಗಿ ಶಾಪ್ ಬಂದ್ಬಿಟ್ಟು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಫೇಮಸ್ ಆಗಿರುವಂತ ಪ್ಲೇಸ್ ಶ್ರೀ ಗಜಲಕ್ಷ್ಮಿ ಮಹಲ್. ಈ ಶಾಪ್ ನ ತುಂಬಾ ಜನ ಕೇಳಿದ್ರೆ ಎಕ್ಸಾಕ್ಟ್ ಲೊಕೇಶನ್ ಹೇಳಿ ನಾವು ಕೂಡ ಹೋಗ್ತೀರಿ ಅಂತ, ಯಾಕಂದ್ರೆ ಇಲ್ಲಿ ನಿಮ್ಗೆ 200 rupees ಸ್ಯಾರಿ ಸಿಗುತ್ತೆ ಅಂತ ಹೇಳಿದ್ದೆ. ಅಷ್ಟೇ ಅಲ್ಲದೆ ಇದೊಂದು ಎಕ್ಸಿಬಿಷನ್. ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲ ಬಂದ್ಬಿಟ್ಟು 200 rupees ಇಂದ ಇದೆ. ಇವ್ರ ಹತ್ರ ಸ್ಯಾರಿ ಎಲ್ಲ ಯಾವ ತರ ಸಿಗುತ್ತೆ ಅಂದ್ರೆ, ಲೈಕ್ ಸಾಫ್ಟ್ ಸ್ಯಾರಿ, ಸಿಲ್ಕ್ ಸ್ಯಾರಿ, ಕಾಟನ್ ಸ್ಯಾರಿ, ಎಲ್ಲಾ ತರದ್ದು ಡಿಫ್ರೆಂಟ್ ಸ್ಯಾರಿ ಇರುತ್ತೆ. ಅದಕ್ಕೆ ತಕ್ಕಂಗೆ ಪ್ರೈಸಸ್ ಕೂಡ ಚೇಂಜ್ ಆಗುತ್ತೆ. ಬಟ್ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 200 rupees ಇಂದ ಇದೆ. ಸೊ ನೀವೇನಾದ್ರೂ ಸಾರೀಸ್ ಅಥವಾ ಮನೆಗೆ ಬೇಕಾಗಿರುವಂತ ಬೆಡ್ ಶೀಟ್ಸ್, ಬೆಡ್ ಸ್ಪ್ರೆಡ್ಸ್ ಅಂಡ್ ಮನೇಲಿ ಹಾಕೊಳ್ಳೋದಕ್ಕೆ ನೈಟಿ, ಶಾರ್ಟ್ಸ್, ಟಾಪ್ಸ್ ಅದನ್ನೆಲ್ಲ ಹುಡುಕ್ತಾ ಇದ್ರೆ ಡೆಫಿನೆಟ್ಲಿ ಚೆಕ್ ದಿಸ್ ಔಟ್. ಪರ್ಸನಲಿ ಒಳಗಡೆ ಹೋಗಿದ ತಕ್ಷಣ ನೈಟಿ ಕಲೆಕ್ಷನ್ ತುಂಬಾನೇ ಜಾಸ್ತಿ ಇಷ್ಟ ಆಯ್ತು. ಸೊ ನಮ್ಮ ಮಮ್ಮಿಗೆ ಅಂತ ಹೇಳಿ ನಾನು ಒಂದು ನೈಟಿನ ಪರ್ಚೇಸ್ ಮಾಡಿದೆ. ಅದಾದ್ಮೇಲೆ ಅಲ್ಲೇನೆ ಡೈಲಿ ವೇರ್ಗೆ ಶಾರ್ಟ್ಸ್, ಟಾಪ್ಸ್, ಪ್ಯಾಂಟ್ಸ್ ಎಲ್ಲ ಸೇಲ್ಗೆ ಹಾಕಿದ್ರು. ಅಲ್ಲಿಂದ ನಂಗೆ ಅಂತ ಹೇಳಿ ನಾನು ಒಂದು ಶಾರ್ಟ್ಸ್ ತಗೊಂಡೆ. ಅಂಡ್ ಆಲ್ಸೋ ವಂಶಿಕಾಗೆ ಒಂದು ಶಾರ್ಟ್ ಮತ್ತೆ ಮನೇಲಿ ಹಾಕೊಳ್ಳುವಂತ ಫ್ರಾಕ್ ನ ಪರ್ಚೇಸ್ ಮಾಡಿದೆ. ಅಷ್ಟೇ ಅಲ್ಲದೆ ಅಲ್ಲಿರುವಂತ ಪ್ರಿಂಟ್ಸ್ ಕೂಡ ತುಂಬಾನೇ ಕ್ಯೂಟ್ ಆಗಿತ್ತು. ಅಂಡ್ ಶಾರ್ಟ್ಸ್ ಗೆ ಶಿ ಸೆಡ್ 100 rupees ಅಂಡ್ ಲಾಂಗ್ ಪ್ಯಾಂಟ್ಸ್ ಗೆ 200 rupees ಅಂತ ಹೇಳಿದ್ರೆ ಡೆಫಿನೆಟ್ಲಿ ಸ್ಟೀಲ್ ಅಂತಾನೆ ಹೇಳ್ಬೋದು. ಗಜಮಹಲ್ ಇಂದ ಈಚೆ ಬಂದಿದ ತಕ್ಷಣ ನಂಗೊಂದು ಶಾಪ್ ಕಾಣಿಸ್ತು. ಅದ್ರ ಮುಂದೆನೆ ದೇ ಹ್ಯಾವ್ ಪುಟ್ ದಿಸ್ ಪರ್ಪಲ್ ಕಲರ್ ಟರ್ಟಲ್ ನೆಕ್ ಟಾಪ್. ಸೇಮ್ ಟಾಪ್ ನಾನು ತುಂಬಾ ದಿನದಿಂದ ಸರ್ಚ್ ಮಾಡ್ತಾ ಇದ್ದೆ. ಸೊ ನೋಡಿದ ತಕ್ಷಣ ಪ್ರೈಸಸ್ ನ ಕೇಳೋಣ ಅಂತ ಹೇಳಿ ಕೇಳಿದೆ. ಬಿಕಾಸ್ ಸೇಮ್ ಟಾಪ್ ನಾನು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಕೇಳಿದಾಗ ದೇ ಕೋಟೆಡ್ 750 or something. ಸೊ ಇಲ್ಲಿ ಎಷ್ಟಿರ್ಬೋದು ಅಂತ ಚೆಕ್ ಮಾಡುವಂತ ಕ್ಯೂರಿಯಾಸಿಟಿ ಇತ್ತು. ಸೊ ಅದಕ್ಕೆ ಕೇಳಿದೆ. ಈ ಶಾಪ್ ನೇಮ್ ಬಂದ್ಬಿಟ್ಟು ಸಾಯಿ ಕಲೆಕ್ಷನ್, ರೈಟ್ ಆಪೋಸಿಟ್ ಟು ಗಜಮಹಲ್.
ಹತ್ರ ತುಂಬಾನೇ ಚೆನ್ನಾಗಿರುವಂತ ವೆಸ್ಟರ್ನ್ ವೇರ್ ಕಲೆಕ್ಷನ್ ಇಟ್ಟಿದ್ದಾರೆ. ನನಗ್ ಪರ್ಸನಲಿ ಈ ಶಾಪ್ ಜಾಸ್ತಿ ಇಷ್ಟ ಆಯ್ತು. ಅವ್ರ ಪ್ಯಾಂಟ್ಸ್ ಕಲೆಕ್ಷನ್ ಆಗಿರ್ಬೋದು, ಟಾಪ್ಸ್, ಡ್ರೆಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ. ಅಂಡ್ ನಂಗೆ ಟಾಪ್ ನ ಕೇಳ್ಕೊಂಡು ಹೋದಾಗ ಅವ್ರು ಹೇಳೋರು ಇನ್ನು ಕಲರ್ ಆಪ್ಷನ್ಸ್ ತುಂಬಾ ಇದೆ, ಒಳಗಡೆ ಬನ್ನಿ ಅಂತ ಹೇಳೋರು. ಅಲ್ಲೋಗಿ ನೋಡಿದಾಗ ಇನ್ನು ತುಂಬಾನೇ ಕಲರ್ ಆಪ್ಷನ್ಸ್ ಇತ್ತು. ಲೈಕ್ ಬ್ಲೂ, ಪರ್ಪಲ್, ಯೆಲ್ಲೋ, ಬ್ಲಾಕ್, ವೈಟ್ ಎಲ್ಲ ತರದ್ದು ಇಟ್ಟಿದ್ರು. ಕಲರ್ ಆಪ್ಷನ್ಸ್ ಅಷ್ಟಿದ್ರೂನು ಈಚೆ ಹಾಕಿದ್ ಪರ್ಪಲ್ ಕಲರ್ ನನ್ನ ಮೈಂಡ್ ಅಲ್ಲಿ ಫಿಕ್ಸ್ ಆಗೋಗಿತ್ತು. ನಂಗೆ ಈ ಟಾಪ್ ಗೆ ಅವ್ರು ಕೋಟ್ ಮಾಡಿದ್ದು 450, ಬಟ್ ಬಾರ್ಗೇನ್ ಮಾಡಿ 350 ರುಪೀಸ್ ಮಾಡಿಸ್ಕೊಂಡೆ. ನೀವೇನಾದ್ರೂ ಕಾಲೇಜ್ ಗೋಯಿಂಗ್, ಆಫೀಸ್ ಗೋಯಿಂಗ್ ಇದ್ರೆ ಡೆಫಿನೆಟ್ಲಿ ಈ ಸ್ಟೋರು ನಿಮ್ಮ ಮಲ್ಲೇಶ್ವರಂ ಶಾಪಿಂಗ್ ಲಿಸ್ಟ್ ಅಲ್ಲಿ ಇರಲೇಬೇಕು. ಅಂಡ್ ಇನ್ನು ವರಮಲಕ್ಷ್ಮಿ ಹಬ್ಬಕ್ಕೆ 1 ಮಂತ್ ಇದ್ರೂ ಕೂಡ ಎಲ್ಲಾ ಕಡೆನೂ ವರಮಲಕ್ಷ್ಮಿ ಹಬ್ಬದ ಐಟಮ್ಸ್ ನ ಡಿಸ್ಪ್ಲೇ ಮಾಡಿದ್ದಾರೆ. ಡೂ ಗೋ ಟು ಮಲ್ಲೇಶ್ವರಂ ಶಾಪ್ ಫಾರ್ ವರಮಲಕ್ಷ್ಮಿ, ಬಿಕಾಸ್ ಎಲ್ಲಾ ತೆಗ್ದಿದ್ರು ಅಂತ ಹೇಳಿದ ತಕ್ಷಣ ಏನೂ ಚೇಂಜ್ ಆಗಿಲ್ಲ. ಮಲ್ಲೇಶ್ವರಂ ಅಲ್ಲಿ ಮೇ ಬಿ ಆ ಪ್ಲೇಸಸ್ ಅವ್ರು ಇಟ್ಕೊಂಡಿರೋ ಪ್ಲೇಸಸ್ ಚೇಂಜ್ ಆಗಿರ್ಬೋದು, ಬಟ್ ಮಲ್ಲೇಶ್ವರಂ ಹಾಗೆ ಇದೆ. ಸೊ ಡೂ ಗೋ ಅಂಡ್ ಚೆಕ್ ಇಟ್ ಔಟ್. ನೆಕ್ಸ್ಟ್ ಆರ್ ಕೆ ಟ್ಯಾಟೂಸ್ ಅನ್ನೋ ಒಂದು ಶಾಪ್ ಕೆಳಗಡೆನೆ ಇದು ಸ್ವಲ್ಪ ಸಂದಿಲಿ ಒಂದು ಶಾಪ್ ನ ಇಟ್ಟಿದ್ದಾರೆ. ಇಲ್ಲಿ ಈ ಜ್ಯುವೆಲ್ರಿ ಶಾಪ್ ನ ಚೆಕ್ ಮಾಡಕ್ಕೆ ಅಂತಾನೆ ಹೋದೆ. ತುಂಬಾನೇ ಚೆನ್ನಾಗಿರೋ ಚೋಕರ್ ಕಲೆಕ್ಷನ್ ಇಟ್ಟಿದ್ದಾರೆ ಅಂಡ್ ಅಫೋರ್ಡಬಲ್ ಪ್ರೈಸ್ ಗೆ ಕೂಡ ಕೊಡ್ತಾ ಇದ್ದಾರೆ. ಮೀಶೋಲಿ ಇರುವಂತ ಚೋಕರ್ಸ್ ಕಲೆಕ್ಷನ್ ಸಿಮಿಲರ್ ಇತ್ತು ಅಂತ ನನಗೆ ಅನಿಸ್ತು. ನಿಮ್ಗೆ ಏನಾದ್ರು ಲಾಸ್ಟ್ ಮಿನಿಟ್ ಅಲ್ಲಿ ಮೀಶೋ ಇಂದ ಪರ್ಚೇಸ್ ಮಾಡಕ್ ಆಗಿಲ್ಲ, ಲಾಸ್ಟ್ ಮಿನಿಟ್ ಫಂಕ್ಷನ್ ಬಂದಿದೆ, ಚೋಕರ್ ಬೇಕು ಅಂದ್ರೆ ಇವಾಗ ಸ್ಕ್ರೀನ್ ಚೆಕ್ ದಿಸ್ ಶಾಪ್. ಅಂಡ್ ಆರ್ ಕೆ ಟ್ಯಾಟೂಸ್ ಪಕ್ಕನೆ ಒಂದು ರಾಯಲ್ ಕಲೆಕ್ಷನ್ ಪೇಜ್ 02 ಬ್ಲೌಸ್ ಅನ್ನೋ ಒಂದು ಶಾಪ್ ಇದೆ. ಗೈಸ್, ಐ ರಿಯಲಿ ಲವ್ ದಿಸ್ ಶಾಪ್. ಇದೊಂದು ಪ್ರಾಪರ್ ಜಮ್ಮು ಮಲ್ಲೇಶ್ವರಂ ಅಲ್ಲಿ ಅಂತಾನೆ ಹೇಳ್ಬೋದು. ಇಲ್ಲಿ ನಿಮಗೆ ರೆಡಿಮೇಡ್ ಬ್ಲೌಸಸ್ ಸಿಗುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ರೇಂಜ್ ಎಲ್ಲ ಬಂದ್ಬಿಟ್ಟು 1000 ರುಪೀಸ್ ಇಂದ ಇಟ್ಟಿದ್ದಾರೆ ಅಪ್ ಟು 2000, 3000, 4000, 5000 ತನಕನು ಪ್ರೈಸಿಂಗ್ ಅಲ್ಲಿ ಬ್ಲೌಸ್ ನ ಸಿಗುತ್ತೆ. ಇಲ್ಲಿ ನಿಮಗೆ ಎಲ್ಲಾವುದನ್ನು ಸಖತ್ತಾಗಿರುವಂತ ಬ್ಲೌಸಸ್ ನ ಇಟ್ಟು ಲಾಸ್ಟ್ ಮಿನಿಟ್ ಅಲ್ಲಿ ಔಟ್ಫಿಟ್ ಏನಾದ್ರು ಸ್ಟೈಲ್ ಮಾಡಬೇಕು ಅಂದ್ರೆ ನೀವು ಇಲ್ಲಿಗೆ ಬಂದು ಬ್ಲೌಸ್ ನ ಬೈ ಮಾಡ್ಕೊಂಡು ಆಮೇಲೆ ಅದ್ರ ಮೇಲೆ ನೀವು ಸ್ಕರ್ಟ್ ನ ಬಿಲ್ಡ್ ಮಾಡ್ಕೊಂಡು ಹೋಗ್ಬೋದು, ಅಥವಾ ನಿಮ್ಗೆ ಬೇಕಾಗಿರೋ ಔಟ್ಫಿಟ್ ನ ಬಿಲ್ಡ್ ಮಾಡ್ಕೊಂತ ಹೋಗ್ಬೋದು. ಯಾಕಂದ್ರೆ ಇಲ್ಲಿರೋ ಕಲೆಕ್ಷನ್ ಅಷ್ಟು ಚೆನ್ನಾಗಿದೆ. ಅಂಡ್ ಅಷ್ಟೇ ಅಲ್ಲ, ಯಾವ ಬ್ಲೌಸ್ ಕಲೆಕ್ಷನ್ ಅಂತ ಹೇಳಿದ ತಕ್ಷಣ ಒಂದೇ ತರ ಇರುತ್ತೆ ಅಥವಾ ಸೇಮ್ ಪ್ಲೇನ್ ಬ್ಲೌಸಸ್ ಇರುತ್ತೆ, ಬಟ್ ಇಲ್ಲಿದ್ದ ಎಲ್ಲದನ್ನು ಆಸಮ್ ಅಂಡ್ ಯೂನಿಕ್ ಆಗಿತ್ತು. ನಾನು ಓಣಂಗೆ ಅಂತ ಹೇಳಿ ನಾನೊಂದು ಬ್ಲೌಸ್ ನ ಸರ್ಚ್ ಮಾಡ್ತಾ ಇದ್ದೆ, ಅದಕ್ಕೆ ನಾನು ಈ ಶಾಪ್ ಒಳಗಡೆ ಹೋದೆ. ಬಟ್ ನನಗೆ ಬೇಕಾಗಿರುವಂತ ಬ್ಲೌಸ್ ಸಿಗ್ಲಿಲ್ಲ. ಆದ್ರೆ ಐ ಗಾಟ್ ಟು ಸಿ ಸೋ ಮೆನಿ ನ್ಯೂ ಬ್ಲೌಸ್ ಡಿಸೈನ್ಸ್, ಪ್ಯಾಟ್ರನ್. ಅದ್ರಲ್ಲಿ ನಂಗೆ ಈ ಕಾರ್ಸೆಟ್ ಬ್ಲೌಸ್ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ಅಂಡ್ ಎಲ್ಲಾವುದು ತುಂಬಾನೇ ಚೆನ್ನಾಗಿತ್ತು. ಈ ತರ ಏನ್ ಹೆವಿ ಬೀಡ್ ವರ್ಕ್ ಎಲ್ಲ ಇತ್ತು, ದೇ ಆರ್ ಸೇಯಿಂಗ್ ಇಟ್ ಫಾರ್ 3000, 3500, 4000 ಅದೇ ರೇಂಜ್ ಅಲ್ಲಿ ಇರ್ತದೆ. ಅದೇ ನಾವೇನಾದ್ರೂ ಈ ಬ್ಲೌಸ್ ನ ಸಪರೇಟ್ ಆಗಿ ತಗೊಂಡ್ ಬಂದು ವರ್ಕ್ ಮಾಡಿಸ್ತೀರಿ ಅಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ ಗೈಸ್. ತುಂಬಾನೇ ಅಫೋರ್ಡಬಲ್ ಪ್ರೈಸ್ಗೆನೆ, ರೀಸನಬಲ್ ಪ್ರೈಸ್ಗೆನೆ ಅವ್ರು ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು. ಲಾಸ್ಟ್ ಮಿನಿಟ್ ಫ್ರೆಶರ್ಸ್ ಡೇ ಹೇಳಿದ್ದಾರೆ ಅಥವಾ ಗ್ರಾಜುಯೇಷನ್ ಡೇ ಇದೆ, ನೀವೇನು ಪ್ಲಾನ್ ಮಾಡಿಲ್ಲ ಅಂದ್ರೆ ಇಲ್ಲಿ ಬ್ಲೌಸ್ ನ ತಗೊಂಡು ಹೋಗಿ ಸ್ಯಾರಿನ ಮ್ಯಾಚ್ ಮಾಡ್ಬೋದು. ಅಥವಾ ಇದು ಆಕ್ಚುಲಿ 2 ಶಾಪ್ ಕಂಬೈಂಡ್ ಆಗಿರೋದು. ಒಂದ್ ಕಡೆ ಈ ತರ ಬ್ಲೌಸಸ್ ಸಾರೀಸ್ ಎಲ್ಲ ಇಟ್ಟಿದ್ದಾರೆ, ಇನ್ನೊಂದ್ ಕಡೆ ಕಂಪ್ಲೀಟ್ ಜ್ಯುವೆಲ್ರೀಸ್ ನ ಇಟ್ಟಿದ್ದಾರೆ. ಜ್ಯುವೆಲ್ರೀಸು ಅಷ್ಟೇ ಗೈಸ್, ತುಂಬಾನೇ ಯುನೀಕ್ ಆಗಿರೋ ಜ್ಯುವೆಲ್ರೀಸ್ ಇದೆ. ಬುಗಾಡಿ ಇರ್ಬೋದು, ಯಾವ್ಯಾವ ತರ ಕಲೆಕ್ಷನ್ ಸ್ಯಾರಿಗೆ ಹಾಕೊಳ್ಳೋದು ಆಗಿರ್ಬೋದು, ಫ್ಯಾನ್ಸಿ ಆಗಿರ್ಬೋದು, ಎಲ್ಲಾ ತರ ಜ್ಯುವೆಲ್ರಿ ಕಲೆಕ್ಷನ್ ಇಟ್ಟಿದ್ದಾರೆ. ಸೊ ನೀವೇನಾದ್ರೂ ಬ್ಲೌಸ್ ತಗೊಂಡ್ ಬರಕ್ ಹೋದ್ರೆ ಮ್ಯಾಚಿಂಗ್ ಜ್ಯುವೆಲ್ರೀಸ್ ಕೂಡ ನೀವು ಅಲ್ಲಿಂದಾನೆ ಪರ್ಚೇಸ್ ಮಾಡ್ಬೋದು. ನಂಗೂ ಅಷ್ಟೇ ಈ ಶಾಪ್ ಅಲ್ಲಿ ಒಂದೆರಡು ಜ್ಯುವೆಲ್ರಿ ಕಾಂಬೋಸ್ ಜಾಸ್ತಿ ಇಷ್ಟ ಆಯ್ತು. ಸೊ ಅದನ್ನು ಕೂಡ ನಾನು ಇಲ್ಲಿಂದಾನೆ ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ನೀವು ಮಲ್ಲೇಶ್ವರಂಗೆ ಬರ್ಬೇಕಾದ್ರೆ ಡೂ ಆಡ್ ದಿ ಶಾಪ್ ಟು ಯುವರ್ ಲಿಸ್ಟ್. ನೀವು ಬೈ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದ್ಸತಿ ಬಂದು ಚೆಕ್ ಮಾಡಿ ಏನೇನ್ ಸಿಗುತ್ತೆ, ಯಾವ್ಯಾವ ತರದ್ದು ಬ್ಲೌಸಸ್ ಸಿಗುತ್ತೆ ಅಂತ. ಈ ಶಾಪ್ ಪಕ್ಕನೆ ಇನ್ನೊಂದು ಶಾಪ್ ಇತ್ತು, ಮ್ಯಾನಿಕ್ಯೂಗ್ ಹಾಕಿರುವಂತ ಬ್ಲೂ ಜೀನ್ಸ್ ನಂಗೆ ತುಂಬಾ ಅಂದ್ರೆ ತುಂಬಾನೇ ಜಾಸ್ತಿ ಇಷ್ಟ ಆಯ್ತು. ಅಷ್ಟೇ ಅಲ್ಲ, ಅದ್ ಮುಟ್ ನೋಡ್ಬೇಕಾದ್ರೆ ನನಗೆ ಗೊತ್ತಾಗ್ತಾ ಇತ್ತು ಕ್ವಾಲಿಟಿ ಸೂಪರ್ ಆಗಿದೆ. ಸೊ ಒಳಗಡೆ ಹೋಗಿ ಜೀನ್ಸ್ ಕಲೆಕ್ಷನ್ ಚೆಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರ ಹತ್ರ ಆಕ್ಚುಲಿ ಏನೋ ಒಳ್ಳೊಳ್ಳೆ ಜೀನ್ಸ್ ಕಲೆಕ್ಷನ್ ಇತ್ತು, ಬಟ್ ಇಟ್ ವಾಸ್ ಗಿವಿಂಗ್ ದಟ್ ಥ್ರಿಫ್ಟೆಡ್ ವಾಲ ವೈಬ್. ಆದ್ರೆ ಎಲ್ಲಾವುದು ಥ್ರಿಫ್ಟೆಡ್ ಆಗಿರಲಿಲ್ಲ ಗೈಸ್. ಇನ್ನು ತುಂಬಾ ಒಳ್ಳೊಳ್ಳೆ ಟ್ಯಾಗ್ ಇರುವಂತ ಜೀನ್ಸ್ ಇತ್ತು, ಬ್ರ್ಯಾಂಡ್ ನ್ಯೂ ಒನ್ಸ್ ಕೂಡ ಇತ್ತು. ಸೊ ನೀವೇನಾದ್ರೂ ಈ ಶಾಪ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು. ಈ ಶಾಪ್ ಅಲ್ಲಿ ನೀವು ಯಾವ್ದೇ ಜೀನ್ಸ್ ತಗೊಂಡ್ರು 300 ರುಪೀಸ್ ಇರುತ್ತೆ. ಅಂಡ್ ನಂಗೂ ಕೂಡ ಇಲ್ಲಿ 2 ಜೀನ್ಸ್ ತುಂಬಾ ಇಷ್ಟ ಆಯ್ತು, ಅದಕ್ಕೆ ನಾನು ಪೇ ಮಾಡಿದ್ದು 600 ರುಪೀಸ್. ಏನೇ ಇನ್ನೊಂದು ಶಾಪ್ ಇತ್ತು, ಅದ್ರ ಬಗ್ಗೆ ಅಂತೂ ತುಂಬಾನೇ ಕೇಳಿದ್ದೆ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲಾನು ತುಂಬಾನು ನೋಡಿದೆ ಕೂಡ. ಇಟ್ಸ್ ಕಾಲ್ಡ್ ನಕ್ಷತ್ರ ಕಲೆಕ್ಷನ್. ಇದ್ರ ಬಗ್ಗೆ ಅಂತೂ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾನೇ ಜನ ವಿಡಿಯೋ ಮಾಡಿ ಹಾಕ್ತಾ ಇದ್ರು. ಅಂಡ್ ಇದ್ರ ಪಕ್ಕನೆ ಸಾಯಿ ಕಲೆಕ್ಷನ್ ಸೆಕೆಂಡ್ ಔಟ್ಲೆಟ್ ನ ಹಾಕಿದ್ರು. ಅಂಡ್ ನೀವು ಎರಡೂ ಸ್ಟೋರ್ನು ಕಂಪೇರ್ ಮಾಡಿ ಬೈ ಮಾಡಬಹುದು. ಇಲ್ಲಿ ನಿಮ್ಗೆ ಬೇಸಿಕಲಿ ಡೈಲಿ ಯೂಸ್ ಆಫೀಸ್ಗೆ ಮತ್ತೆ ಕಾಲೇಜ್ಗೆ ಹಾಕೊಳ್ಳೋ ಹೋಗುವಂತ ಶರ್ಟ್, ಟಾಪ್, ಶಾರ್ಟ್ ಕುರ್ತಿ, ಟ್ರೌಸರ್ಸ್, ಜೀನ್ಸ್, ಸ್ಕರ್ಟ್ಸ್, ಶ್ರಗ್ಸ್, ಡ್ರೆಸ್, ಆಲ್ ಕೈಂಡ್ ಆಫ್ ಟ್ರೆಂಡಿ ಅಂಡ್ ಕಲರ್ಫುಲ್ ಒನ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಮಲ್ಲೇಶ್ವರಂ ನೀವೇನಾದ್ರೂ ಬಂದ್ರೆ ಈ ಶಾಪ್ ನ ಮಿಸ್ ಮಾಡದೆ ಚೆಕ್ ಮಾಡಿ. ನಂಗೆ ಪರ್ಸನಲಿ ಅವರ ಶಾರ್ಟ್ ಕುರ್ತಿ ಕಲೆಕ್ಷನ್ ಜಾಸ್ತಿ ಇಷ್ಟ ಆಯ್ತು. ನಕ್ಷತ್ರ ಕಲೆಕ್ಷನ್ ಪಕ್ಕಾನೆ ಒಂದು ಸ್ಮಾಲ್ ಆಂಟಿ ಟಾರ್ನಿಶಿಂಗ್ ಜ್ಯುವೆಲ್ರಿ ಇದೆ. ಆ ಶಾಪ್ ಹೆಸರು ಬಂದ್ಬಿಟ್ಟು ಶ್ರೀ ಸಾಯಿ ಫ್ಯಾನ್ಸಿ ಗೋಲ್ಡ್ ಕವರಿಂಗ್ ಜ್ಯುವೆಲ್ರಿ ರಿಟೇಲ್ ಅಂಡ್ ಹೋಲ್ಸೇಲ್ ಅಂತ. ಶಾಪ್ ನ ಕೂಡ ತೋರಿಸ್ತಾ ಇದ್ದೀನಿ. ಇದ್ರಲ್ಲಿ ತುಂಬಾನೇ ಚೆನ್ನಾಗಿರುವಂತಹ
ಮಂಗಳಸೂತ್ರ ಕಲೆಕ್ಷನ್ ಇಟ್ಟಿದ್ದಾರೆ. ಅದರಲ್ಲಿ ಈ ಸ್ಮಾಲ್ ಪೆಂಡೆಂಟ್ಸ್ ಎಲ್ಲ ಯಾರಿಗೆ ಜಾಸ್ತಿ ಇಷ್ಟ ಆಗುತ್ತೋ ದೇ ಶುಡ್ ಕಮ್ ಹಿಯರ್. ಅಂಡ್ ಇನ್ನೊಂದೇನು ಅಂದ್ರೆ ತುಂಬಾನೇ ಡಿಫ್ರೆಂಟ್ ಆಗಿರುವಂತ ಪೆಂಡೆಂಟ್ಸ್ ನಾವು ಇಲ್ಲಿ ಅವೈಲೇಬಲ್ ಆಗಿದೆ ಅಂಡ್ ಪ್ರೈಸ್ ಕೂಡ ರೀಸನಬಲ್ ಆಗಿದೆ ಗೈಸ್. ಸೊ ನೀವೇನಾದ್ರೂ ಮಲ್ಲೇಶ್ವರಂ ಬರ್ತಾ ಇದ್ರೆ ಈ ಶಾಪ್ ನ ಮಿಸ್ ಮಾಡದೆ ಚೆಕ್ ಮಾಡಿ. ಫೈನಲಿ 8th ಕ್ರಾಸ್ ಹೋಗಿ ನನ್ನ ಫೇವ್ರೆಟ್ ಪಿಜ್ಜಾ ಮತ್ತೆ ಮಸಾಲೆ ಪುರಿ ತಿಂದಿದ್ದಾಯ್ತು. ಇದು ನನ್ನ ಮಲ್ಲೇಶ್ವರಂ ವ್ಲಾಗ್ ಆಗಿತ್ತು. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬೈ.